ಬೆಂಗಳೂರು ಸುರಂಗ ರಸ್ತೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಅಂಕಿ ಅಂಶಗಳ ಸಮೇತ ಬಿಚ್ಚಿಟ್ಟ ಸಂಸದ ತೇಜಸ್ವಿ ಸೂರ್ಯ. ಬಿಜೆಪಿಯಿಂದ ಬೃಹತ್ ಹೋರಾಟ ಸಿದ್ಧ ಅಂದ ಕಮಲ ನಾಯಕರು. ಕರ್ನಾಟಕ ಆದಾಯಕ್ಕೆ ಅತಿ ದೊಡ್ಡ ಕೊಡುಗೆ ನೀಡಿರುವ ಬೆಂಗಳೂರು ಕಾಂಗ್ರೆಸ್ ಸರ್ಕಾರ ಈವರೆಗೆ ಯಾವುದೇ ಅತ್ಯುತ್ತಮ ಮೂಲಸೌಕರ್ಯ ಯೋಜನೆಗಳನ್ನು ಕೊಟ್ಟಿಲ್ಲ. ಅದರ ಬದಲಿಗೆ ಪಕ್ಷದ ಫಂಡ್ ತುಂಬಿಸಲು ಹಣ ಮಾಡುವುದು ಹೇಗೆ ಅಂತ ಒಂದು ಮಾಧ್ಯಮವನ್ನಾಗಿ ಮಾತ್ರ ಬೆಂಗಳೂರನ್ನ ಕಾಂಗ್ರೆಸ್ ನೋಡ್ತಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು, ಕಾಂಗ್ರೆಸ್ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಅತಿ ದೊಡ್ಡ ಉದಾಹರಣೆ ಇದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ಸುರಂಗ ಮಾರ್ಗ ರಸ್ತೆ ಯೋಜನೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅಂಕಿ ಅಂಶಗಳು ಹಾಗೂ ಇತರೆ ವಿಚಾರಗಳನ್ನ ವಿವರವಾಗಿ ಮಂಡಿಸಿದ್ದಾರೆ. ಸುರಂಗ ಮಾರ್ಗ ರಸ್ತೆ ಯಾಕೆ ಅನವಶ್ಯಕ ಮತ್ತು ಅದರಿಂದ ಜನಸಾಮಾನ್ಯರಿಗೆ ಉಪಯೋಗವಿಲ್ಲ ಹೇಗೆ ಎಂಬುದನ್ನು ಸೂರ್ಯ ಅವರು ವಿವರವಾಗಿ ತಿಳಿಸಿದ್ದಾರೆ. ಟನ್ನಲ್ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಇದರ ಡಿಪಿಆರ್ ಗಮನಿಸಿದರೆ ಸಾಕಷ್ಟು ಅಕ್ರಮ ನಡೆದಿರುವುದು ಕಂಡುಬರ್ತಾ ಇದೆ. ಇದನ್ನು ಕಾರುಗಳಿಗಷ್ಟೇ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಅಂಕಿ ಅಂಶಗಳನ್ನು ಬಿಚ್ಚಿಟ್ಟಿರುವಂತಹ ತೇಜಸ್ವಿ ಸೂರ್ಯ 18 ಕಿಲೋಮೀಟರ್ ಟನ್ನಲ್ ರಸ್ತೆಯಲ್ಲಿ ಗಂಟೆಗೆ 6ರಿಂದ 1600 ಜನ ಓಡಾಡಬಹುದು. ಅದೇ ಬೈಕ್ಗಳಲ್ಲಿ ಅವಕಾಶ ಕೊಟ್ಟರೆ 7,500 ಜನ ಓಡಾಡಬಹುದು. ಅದೇ ಜಾಗದಲ್ಲಿ ಮೆಟ್ರೋ ಮಾಡಿದ್ರೆ ಗಂಟೆಗೆ 25,000 ಜನ ಓಡಾಡಬಹುದು. ಈಗ ಹೇಳಿ, ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಕಾರುಗಳನ್ನ ಇಟ್ಟುಕೊಂಡವರು ಮಾತ್ರ ಓಡಾಡುವಂತ ಸುರಂಗ ಮಾರ್ಗ ಬೇಕಾ, ಎಲ್ಲರೂ ಓಡಾಡಬಹುದಾದಂತ ಮೆಟ್ರೋ ಬೇಕಾ ಅಂತ ತೇಜಸ್ವಿ ಸೂರ್ಯ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ವೈಯಕ್ತಿಕವಾದ ಮತ್ತು ಅವರ ಪಾರ್ಟಿಗೆ ಬೇಕಾದಂತ ಫಂಡ್ ಕೊಡ್ಲಿಕ್ಕಿರುವಂತ ಒಂದು ಮಾಧ್ಯಮವಾಗಿ ನೋಡ್ತಾ ಇದ್ದಾರೆ ಹೊರತು ಬೆಂಗಳೂರಿಗೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ದೊಡ್ಡದಾಗಿರುವಂತಹ ಪ್ರಾಜೆಕ್ಟ್ ಆಗ್ಲಿ ಕೊಡುಗೆ ಆಗ್ಲಿ ಇಲ್ಲಿವರೆಗೂ ಈ ಸರ್ಕಾರ ಕೊಟ್ಟಿಲ್ಲ. ಈ ಭ್ರಷ್ಟಾಚಾರದ ಬಹಳ ದೊಡ್ಡ ಉದಾಹರಣೆ ಅಂತಂದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರುವಂತಹ ಟನಲ್ ರೋಡ್ ಪ್ರಾಜೆಕ್ಟ್. ಈ ಟನಲ್ ರೋಡ್ ಪ್ರಾಜೆಕ್ಟ್ ಪ್ರಿನ್ಸಿಪಲಿ, ಪ್ರೊಸೀಜರಲಿ ಮತ್ತು ಸೈಂಟಿಫಿಕಲಿ 3 ಮಾನದಂಡದಲ್ಲಿ ಇದನ್ನ ನಾವು ತಿರಸ್ಕಾರ ಮಾಡಬೇಕಾಗಿದೆ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರಾಗಿ ಈ ಟನಲ್ ಪ್ರಾಜೆಕ್ಟ್ ಇವತ್ತು ಬೆಂಗಳೂರಿಗೆ ಎದುರುಗಡೆ ನಿಂತಿದೆ. ನಿಮ್ಗೆ ಇವತ್ತು ಬಹಳ ಸಂಕ್ಷಿಪ್ತವಾಗಿ ಇದರ ಡೀಟೇಲ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ. ಈ ಟನಲ್ ಪ್ರಾಜೆಕ್ಟ್ 18,500 ಕೋಟಿ ರೂಪಾಯಿ ಇದಕ್ಕೆ ಇವರು 18 ಕಿಲೋಮೀಟರ್ಗೆ ಡಿಕ್ಲೇರ್ ಮಾಡಿರು. ಹೆಬ್ಬಾಳದಿಂದ ಡೈರಿ ಸರ್ಕಲ್ ವರೆಗೆ ಕೇವಲ ಕಾರ್ಗಳಿಗೆ ಮಾತ್ರ ಮಾಡ್ಲಿಕ್ಕೆ ಹೊರಟಿರುವಂತಹ ಟನಲ್ ಪ್ರಾಜೆಕ್ಟ್ ಇದು. ಈ ಟನಲ್ ಪ್ರಾಜೆಕ್ಟ್ ನ ಡಿಪಿಆರ್ ಅಲ್ಲಿ, ಫೀಸಿಬಿಲಿಟಿ ರಿಪೋರ್ಟ್ ನಲ್ಲಿ ಸಾಕಷ್ಟು ಅವ್ಯವಹಾರಗಳು, ಸಾಕಷ್ಟು ತಪ್ಪುಗಳು ನಡೆದಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಟನಲ್ ರೋಡ್ ನ ಫಸ್ಟ್ ಎಕ್ಸಾಂಪಲ್ ನೋಡಿ. ಇದು ಯಾಕೆ ಇದಕ್ಕೆ ಬೆಂಗಳೂರಿಗೆ ಬಹಳ ಸಮಸ್ಯೆ ಇದು ಅಂತ ಹಿಂಗಡೆ ಆ ಸ್ಲೈಡ್ ನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದು IISc ಅವರು ಮಾಡಿರುವಂತ ಒಂದು ಸರ್ವೆಯ ಪ್ರಕಾರ ಬಂದಿರುವಂತ ನಂಬರ್ಸ್ ಇದು. ಈ 18 ಕಿಲೋಮೀಟರ್ ಟನಲ್ ರೋಡ್ ನಲ್ಲಿ ಈಗ ಏನು DCM ಅವರ ಆಲೋಚನೆ ಪ್ರಕಾರ ಬರೀ ಕಾರ್ಗಳಿಗೆ ಮಾತ್ರ ಅಂತ ಒಂದು ಅವಕಾಶ ಇದೆ. ಅದರಲ್ಲಿ ಗಂಟೆಗೆ 600ರಿಂದ 1,600 ಜನ ಓಡಾಡಬಹುದು ಬರೀ ಕಾರ್ಗಳಲ್ಲಿ. ಅದೇ ನೀವು ಬೈಕ್ಗಳಿಗೂ, ಟೂ ವೀಲರ್ಸ್ಗೂ ಅವಕಾಶ ಆಯಿತು ಅಂತಂದ್ರೆ 7,500 ಜನ ಓಡಾಡಬಹುದು. ಅದೇ ಜಾಗದಲ್ಲಿ ನೀವು BMRCL ಅಥವಾ ಮೆಟ್ರೋ ನೀವು ಮಾಡಿದ್ರೆ ಗಂಟೆಗೆ 25,000 ಜನ ಓಡಾಡಬಹುದು. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಗಂಟೆಗೆ 1,600 ಜನ ಓಡಾಡುವಂತ ಪ್ರಾಜೆಕ್ಟ್ ಆಗ್ಬೇಕು, ಬರೀ ಕಾರ್ ಇಟ್ಕೊಂಡಿರುವಂತ ಜನಕ್ಕೆ ಮಾತ್ರ ಅನುಕೂಲ ಆಗುವಂತ ಪ್ರಾಜೆಕ್ಟ್ ಆಗ್ಬೇಕು, ಅಥವಾ ಜನಸಾಮಾನ್ಯರು ಓಡಾಡುವಂತ ಗಂಟೆ 25,000 ಜನ ಓಡಾಡಬಹುದಾಗಿರುವಂತ ಟನಲ್ ಪ್ರಾಜೆಕ್ಟ್, ಇದು ಮೆಟ್ರೋ ಪ್ರಾಜೆಕ್ಟ್ ಆಗ್ಬೇಕು, ರೈಲ್ ಬೇಸ್ಡ್ ಪ್ರಾಜೆಕ್ಟ್ ಆಗ್ಬೇಕು. ಇದು ನಾವು ಕೇಳ್ತಾ ಇರುವಂತ ಮೊದಲನೇ ಪ್ರಶ್ನೆ. ಸುರಂಗ ಮಾರ್ಗ ರಸ್ತೆ ಕೇವಲ ಶ್ರೀಮಂತರಿಗಾಗಿ ಅಷ್ಟೇ ಮಾಡಲಾಗಿದೆ. ಇದರಿಂದ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಏನೂ ಪ್ರಯೋಜನವಿಲ್ಲ. ಇದೆಂತ ಆರ್ಥಿಕ ಅಸ್ಪೃಶ್ಯತೆ ಅಂತ ತೇಜಸ್ವಿ ಸೂರ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ. ಸುರಂಗ ಮಾರ್ಗ ಯೋಜನೆ ಸಂಬಂಧ ಫಿಸಿಬಿಲಿಟಿ ರಿಪೋರ್ಟ್ ತಯಾರಿಸಲು ಸಿನರ್ಜಿ ಎಂಜಿನಿಯರಿಂಗ್ ಎಂಬ ಕಂಪನಿ ಲಯನ್ ಗ್ರೂಪ್ ಎಂಬ ಹೊಣೆ ವಹಿಸಿದ್ರು.
ಆರ್ಟಿ ನಾಯಕ್ ಕಂಪನಿ ಮೂಲಕ ಡಿಪಿಆರ್ ಮಾಡಲು ವಹಿಸಿದ್ರು. ಈ ಕಂಪನಿ ಮಧ್ಯಪ್ರದೇಶದಲ್ಲಿ ಸರಿಯಾಗಿ ಕೆಲಸ ಮಾಡದೆ ಡಿಬಾರ್ ಆದಂತ ಕಂಪನಿ. ಅಂತ ಕಂಪನಿಯಿಂದ ಇವರು ಡಿಪಿಆರ್ ಮಾಡಿಸಿದ್ದಾರೆ. ಬಿಬಿಎಂಪಿ ನಿಯಮದ ಪ್ರಕಾರ ಇಂಥ ಕಂಪನಿಗಳಿಗೆ ಅವಕಾಶ ನೀಡಬಾರದು. ಆದರೆ ಅಂತ ಕಂಪನಿಗೆ ಡಿಪಿಆರ್ ಹೊಣೆ ನೀಡಲಾಗಿದೆ. ಡಿಪಿಆರ್ ಮಾಡಿದಂತಹ ಕಂಪನಿ ರಾಡಿಕ್ ಕನ್ಸಲ್ಟೆಂಟ್. ಈ ಕಂಪನಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಕ್ರಮ ಎಸಗಿ ಸಿಕ್ಕಾಕೊಂಡು ಎಸಿಬಿ ತನಿಖೆಯನ್ನ ಎದುರಿಸ್ತಾ ಇದೆ. ಈ ಕಂಪನಿ ಬೇರೆ ಕಡೆಯಿಂದ ಮಾಹಿತಿ ಕದ್ದು ಕಾಪಿ ಪೇಸ್ಟ್ ಮಾಡುವುದಕ್ಕೆ ಅದಕ್ಕಾಗಿ 9.5 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಈ ಟನ್ನಲ್ ರಸ್ತೆ ಯೋಜನೆ ಅಕ್ರಮ ವಿರುದ್ಧ ಬಿಜೆಪಿ ಹೋರಾಟ ಮಾಡಲಿದೆ. ಸಾರ್ವಜನಿಕರ ತೆರಿಗೆ ಹಣ ಪೋಲಾಗ್ತಿದ್ದಂತೆ ನೋಡಿಕೊಳ್ಳುತ್ತೇವೆ. ಇದು ಸಾರ್ವಜನಿಕರ ಹಣದ ಲೂಟಿ. ಇದರ ವಿರುದ್ಧ ಬೃಹತ್ ಹೋರಾಟವನ್ನ ನಾವು ಕೈಗೊಳ್ಳುತ್ತೇವೆ ಅಂತ ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ. ಇನ್ನು ಮೂಡ ಹಗರಣದಲ್ಲಿ ಯಶಸ್ವಿ ಹೋರಾಟ ಆಗಿದೆ. ವಾಲ್ಮೀಕಿ ಹಗರಣ ವಿಚಾರದಲ್ಲೂ ಕೂಡ ಬಿಸಿ ಮುಟ್ಟಿಸಿದ್ದೇವೆ. ಮೆಟ್ರೋ ಹೋರಾಟ ಮಾಡಿಲ್ಲ. ಈ ಹೋರಾಟವನ್ನ ಯಶಸ್ವಿಯಾಗಿ ಮಾಡುತ್ತೇವೆ. ಮೆಟ್ರೋ ದರಕ್ಕೆ ಹಾಂಗ್ಕಾಂಗ್ ಸೇರಿದಂತೆ ಬೇರೆ ಬೇರೆ ದೇಶ ವಿದೇಶ ಪ್ರವಾಸ ಮಾಡಿ ಬರುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಬಂದ ಬಳಿಕ ವರದಿ ಕೊಡ್ತೇವೆ ಅಂತ ಈವರೆಗೆ ಕೊಟ್ಟಿಲ್ಲ. ನಾನು ಈ ಬಗ್ಗೆ ದಾವೆ ಹಾಕಿದ್ದೇನೆ. ಅದರ ಉತ್ತರ ಪಡೆಯುವವರೆಗೂ ಹೋರಾಟ ನಿಲ್ಲಲ್ಲ. ಸದ್ಯಕ್ಕೆ ಕೋರ್ಟ್ ತೀರ್ಪು ಕೊಡಲಿ. ಮೆಟ್ರೋ ದರ ಕಡಿಮೆ ಮಾಡಿಸಲು ಹೋರಾಟ ಮಾಡೇ ಮಾಡುತ್ತೇವೆ. ಟನಲ್ ಕಾಮಗಾರಿ 40% ಕಾಮಗಾರಿ ಅಲ್ಲ, ಇದು 400ರಿಂದ 4000% ಕಾಮಗಾರಿ. ಇದು ಎಷ್ಟು ಪರ್ಸೆಂಟ್ ಅಂತ ಲೆಕ್ಕ ಹಾಕಲು ಸಾಧ್ಯವಿಲ್ಲ ಅಂತ ತೇಜಸ್ವಿ ಸೂರ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಡಿಪಿಆರ್ ನಲ್ಲಿ ಈ ಕನ್ಸಲ್ಟೆಂಟ್ ಮಾಡಿರೋದು ಏನು ಅಂದ್ರೆ, ಅವ್ರು ಸ್ವಂತ ಸ್ಟಡಿ ಮಾಡಿದ್ರ ಮಾಡಲಿಲ್ಲ, ಸ್ವಂತವಾಗಿ ಅವ್ರು ಸರ್ವೆ ಮಾಡಿದ್ರ ಮಾಡಲಿಲ್ಲ, ಸ್ವಂತವಾಗಿ ಅವ್ರು ಹೋಗಿ ಟ್ರಾಫಿಕ್ ಸರ್ವೆಗಳು ರಿಪೋರ್ಟ್ಗಳನ್ನು ತಯಾರು ಮಾಡಿದ್ರ, ಫೀಸಿಬಿಲಿಟಿ ಸರ್ವೆ ಇನ್ನೊಂದು ಮಾಡಲಿಲ್ಲ. ಅವ್ರು ಮಾಡಿದ್ದೇನು ಅಂದರೆ, ಮೆಟ್ರೋ ಆಗಲೇ ತಯಾರು ಮಾಡಿದ್ದಂಥ ಏನು ಫೀಸಿಬಿಲಿಟಿ ರಿಪೋರ್ಟ್ ಇತ್ತು, ಆ ರಿಪೋರ್ಟನ್ನು ಕಟ್ ಆ್ಯಂಡ್ ಕಾಪಿ ಪೇಸ್ಟ್ ಮಾಡಿದ್ರು. ಇಲ್ಲಿಗೆ Ctrl+V Ctrl+C ಒತ್ತಿದ್ರು. ಅದಕ್ಕೆ 9.25 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಮೆಟ್ರೋ ಅವ್ರು ಖರ್ಚು ಮಾಡಿದ್ದೆಷ್ಟು ಈ ರಿಪೋರ್ಟ್ ಮಾಡೋಕ್ಕೆ? 1.25 ಕೋಟಿ ರೂಪಾಯಿ. ಒರಿಜಿನಲ್ ರಿಪೋರ್ಟನ್ನು ಮೆಟ್ರೋ ತಯಾರು ಮಾಡಿದ್ದಕ್ಕೆ 1.25 ಕೋಟಿ ರೂಪಾಯಿ ಖರ್ಚಾಯಿತು. ಆ ರಿಪೋರ್ಟನ್ನು ಕಾಪಿ ಮಾಡಿದ್ದಕ್ಕೆ BBMP ಅವರು 9.25 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಯಾರು ದುಡ್ಡಿದು? ಇದನ್ನ ಇವತ್ತು ಯಾರು ಪ್ರಶ್ನೆ ಕೇಳ್ತಾ ಇರೋರು? ಇದು ಏನಾಯಿತು? ಇದಕ್ಕೆ ಎಷ್ಟು ಕನ್ಸಲ್ಟೆನ್ಸಿಗೆ ಎಷ್ಟು ದುಡ್ಡು ಕೊಟ್ರಿ? ಕನ್ಸಲ್ಟೆಂಟು ಯಾವ ಸ್ಟಡಿ ಮಾಡಿದ್ರು? ಯಾವ ಆಧಾರದ ಮೇಲೆ ಇವತ್ತು ನೀವು ಇದನ್ನು ಟೆಂಡರ್ ಕರೆಯಕ್ಕೆ ಹೋಗ್ತಾ ಇದ್ದೀರಾ? ಕಟ್ ಆ್ಯಂಡ್ ಪೇಸ್ಟ್ ಈ DPR ಅನ್ನು ಮಾಡಿ ಸಾರ್ವಜನಿಕರ 43 ಸಾವಿರ ಕೋಟಿ ರೂಪಾಯಿಯನ್ನು ದುಡ್ಡು ಹೊಡೆಯೋದಕ್ಕೆ ಒಂದು ಸ್ಕೀಮ್ ನಡೆದಿದೆ. 43,000 crore rupees. ಬೆಂಗಳೂರಿನಲ್ಲಿ ಈಗ ಮೆಟ್ರೋ ಇರುವುದು ಕೇವಲ 78 ಕಿಲೋಮೀಟರ್ ಮಾತ್ರ. ಮುಂದಿನ 5 ವರ್ಷಗಳಲ್ಲಿ 317 ಕಿಲೋಮೀಟರ್ ಇರಬೇಕು. 4 ವರ್ಷಗಳಿಂದ ಹಳದಿ ಮಾರ್ಗ ಮೆಟ್ರೋ ಸಿದ್ಧವಿದೆ. ನೀವು ಸಾರ್ವಜನಿಕರಿಗೆ ಮುಕ್ತ ಮಾಡಿಲ್ಲ. ಟನಲ್ ಪ್ರಾಜೆಕ್ಟ್ ಮಾಡಲು ಮುಂದಾಗಿದ್ದೀರಿ ಎಂದು ಕಿಡಿಕಾರಿದ್ದಾರೆ. 100 ಕಿಲೋಮೀಟರ್ ಹೊಸ ಫ್ಲೈಓವರ್ ಮಾಡಬೇಕು ಅಂತ ಹೇಳ್ತೀರಿ. ನಿಂತಿರುವಂತಹ ಮೇಲ್ಸೇತುವೆ ಕಾಮಗಾರಿಗಳನ್ನೇ ಮೊದಲು ಮುಗಿಸಿ. ನಮ್ಮ ಕ್ಷೇತ್ರದಲ್ಲಿ ಇರುವಂತಹ ಇಜಿಪುರ ಫ್ಲೈಓವರ್ ಮೊದಲು ಪೂರ್ಣ ಮಾಡಿ. 100 ಕಿಲೋಮೀಟರ್ ಫ್ಲೈಓವರ್ ಆಮೇಲೆ ಮಾಡುವರಂತೆ. 100 ಕಿಲೋಮೀಟರ್ ಫ್ಲೈಓವರ್ ಮಾಡಬೇಕಾದ್ರೆ 800 ವರ್ಷಗಳು ಬೇಕು. ಈಗ ಪ್ರಾಜೆಕ್ಟ್ ಮಾಡಿದ್ರೆ ಮೊಮ್ಮಕ್ಕಳು ಕಾಲಕ್ಕೆ ಮುಗಿಯಲಿದೆ. ಆ ರೀತಿ ಇದೆ ಇವರ ಕೆಲಸ. ಈಜಿಪುರ ಫ್ಲೈಓವರ್ ಕಾಮಗಾರಿ ರೀತಿ ಮುಂದುವರಿಸಿದ್ರೆ 800 ವರ್ಷ ಬೇಕಾಗುತ್ತೆ. ಇದನ್ನೇ ಮಾಡಕ್ಕೆ ಆಗ್ತಾ ಇಲ್ಲ. ಸುರಂಗ ರಸ್ತೆ ಮಾಡಲು ಹೊರಟಿದ್ದಾರೆ ಅಂತ ತೇಜಸ್ವಿ ಸೂರ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.